ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ವಾತಾವರಣ, ಅನುಚಿತ ಜೀವನ ಶೈಲಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅನೇಕ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಮಕ್ಕಳ ಬಗ್ಗೆ ಅತಿಯಾದ ಕಾಳಜಿ ವಹಿಸೋದು ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಮಕ್ಕಳಿಗಿರೋ ಚಿಕಿತ್ಸೆ ಯಾವುದು, ಯಾವೆಲ್ಲ ಆರೋಗ್ಯ ತಪಾಸಣೆ ಮಾಡಬೇಕು, ಮಕ್ಕಳಿಗೆ ಸರ್ಜರಿ ಮಾಡಬಹುದಾ, ಹಾಗೂ ಅಡ್ವಾನ್ಸ್ಡ್ ಸರ್ಜಿಕಲ್ ಚಿಕಿತ್ಸೆಗಳು ಯಾವುದು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸಕ್ರಾಮ್ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಅನಿಲ್ ಕುಮಾರ್ ಪುರಲಿಂಗೇಗೌಡ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಫಸ್ಟ್ ಆಫ್ ಆಲ್, ಆರೋಗ್ಯ ಸಮಸ್ಯೆ ದೊಡ್ಡವರಿಗೆ ನಾವು ಸಿಕ್ಕಾಪಟ್ಟೆ ಚಿಂತೆ ಮಾಡ್ಕೋತೀವಿ. ಅಂಥದ್ರಲ್ಲಿ ಮಕ್ಕಳಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಸಾಕಷ್ಟು ಕಾಳಜಿ ವಹಿಸಬೇಕಾಗತ್ತೆ, ಚಿಕಿತ್ಸೆ ಬಗ್ಗೆ ಚಿಂತೆ ಮಾಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸರ್ಜರಿ ಬಗ್ಗೆ ಮಾತನಾಡೋದಕ್ಕಿದ್ದೀವಿ. ಮಕ್ಕಳಲ್ಲಿ ಯಾವೆಲ್ಲ ಸಮಸ್ಯೆ ಕಂಡು ಬಂದರೆ ಸರ್ಜರಿಯ ಅಗತ್ಯ ಇರುತ್ತೆ? ಮೊದಲನೇದಾಗಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಮಕ್ಕಳಲ್ಲಿ ಯಾವುದೇ ಕಾಯಿಲೆ ಬಂದರೂ ಸಹಿತ ಪೇರೆಂಟ್ಸಲ್ಲಿ ಸಾಕಷ್ಟು ಆಂಗ್ಸೈಟಿನ ಉತ್ಪತ್ತಿ ಮಾಡುತ್ತೆ. ಬರೀ ಫೀವರ್ ಇರ್ಬೋದು. ಆದರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಂಥ ಕಾಯಿಲೆಗಳು ಏನಾದರೂ ಕಂಡು ಬಂದುಬಿಟ್ರೆ ಅದು ಭಾಳನೇ ಕಷ್ಟವಾದ ಸಂಗತಿ. ಅದನ್ನು ತಡ್ಕೊಳೋದಕ್ಕೋಸ್ಕರ ನಾವು ಹೇಗೆ ವಯಸ್ಕರಲ್ಲಿ ನಾನಾ ರೀತಿಯಾದ ಶಸ್ತ್ರಚಿಕಿತ್ಸೆ ಸಂಬಂಧಪಟ್ಟಂತೆ ಕಾಯಿಲೆ ನೋಡ್ತೀವಿ, ಅದೇ ರೀತಿ ಮಕ್ಕಳಲ್ಲೂ ಸಹಿತ ಕಾಯಿಲೆಗಳು ಬರುತ್ತೆ. ಮಕ್ಕಳಲ್ಲಿ ಹುಟ್ಟೋದಕ್ಕಿಂತ ಮೊದಲೇ, ಅಂದರೆ ಗರ್ಭಾವಸ್ಥೆಯಲ್ಲೇ ಸಾಕಷ್ಟು ಅಂಗಗಳಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರ್ಬೋದು. ಹಾಗೂ ಕುಂಠಿತ ಆಗಿ ಮಕ್ಕಳು ಹುಟ್ಟುತ್ತಾರೆ. ಅದು ಮೇಜರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಬೆಳೀತಾ ಬೆಳೀತಾ ಇನ್ಫೆಕ್ಷನ್ ರಿಲೇಟೆಡ್ ತೊಂದರೆಗಳು ಬರ್ಬೋದು. ಅಥವಾ ಈ ಬೆಳವಣಿಗೆಯಲ್ಲಿ ತೊಂದರೆ ಏನಾಗಿರುತ್ತೆ ಅದು ಕಂಡು ಬರದಲ್ಲೇ ಮುಂದಿನ ದಿನಗಳಲ್ಲಿ ಕಂಡು ಬರ್ಬೋದು. ಹಾಗೆ ಕ್ಯಾನ್ಸರ್ ಗಡ್ಡೆ ಅಂತ ನಾವು ಕೇಳಿದ್ದೀವಿ ದೊಡ್ಡವರಲ್ಲಿ. ಹಾಗೆ ಮಕ್ಕಳಲ್ಲೂ ಸಹಿತ ಕಂಡು ಬರ್ಬೋದು. ಹುಟ್ಟಿದ ಮಕ್ಕಳಲ್ಲೂ ಇರ್ಬೋದು, ಬೆಳವಣಿಗೆ ಆಗ್ತಾನೂ ಬರ್ಬೋದು. ಮತ್ತು ಬ್ಲಡ್ಡಲ್ಲೂ ಸಹಿತ ತೊಂದರೆಗಳು ಬರ್ಬೋದು. ಹೀಗೆ ನಾನಾ ರೀತಿಯಾದಂಥ ದೊಡ್ಡ ಕಾಯಿಲೆಗಳು ಕಾಣಿಸ್ಕೊಳೋ ಸಂಭವ ಮಕ್ಕಳಲ್ಲಿ ಇರುತ್ತೆ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಗರ್ಭಾವಸ್ಥೆಯಲ್ಲಿ ಮಕ್ಕಳಲ್ಲಿ ಏನಾದರೂ ಆ ಸಮಸ್ಯೆ ಕಂಡು ಬಂದರೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ನ ಅಗತ್ಯ ಇರುತ್ತೆ. ಡೆಲಿವರಿ ಆದ ತಕ್ಷಣದಲ್ಲಿ ಟ್ರೀಟ್ಮೆಂಟ್ ಹೆಂಗೆ? ಪುಟ್ಟ ಮಗು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಆ ಮಗುಗೆ ಸರ್ಜರಿ ಮಾಡೋದು ಹೆಂಗೆ, ಚಿಕಿತ್ಸೆ ಕೊಡೋದು ಹೆಂಗೆ? ಈಗ ಗರ್ಭಾವಸ್ಥೆಯಲ್ಲಿ ನಾವು ಸಾಕಷ್ಟು ಸಲ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತೇಳಿ ಎಲ್ಲ ತಾಯಂದಿರು ಮಾಡಿಸ್ಕೊತಾರೆ. ಹಾಗಾಗಿ ಕೆಲವೊಂದು ಕಾಯಿಲೆಗಳು ಆ ಒಂದು ಸಂದರ್ಭದಲ್ಲೇ ಕಂಡು ಬಂದುಬಿಡುತ್ತೆ. ಅನಾಮಲಿ ಸ್ಕ್ಯಾನ್ ಅಂತೇಳಿ 5 ತಿಂಗಳಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಅಂಗಗಳನ್ನು ಸಹಿತ ತಪಾಸಣೆ ಮಾಡಿ ಚೆಕ್ ಮಾಡಬೇಕಾಗತ್ತೆ. ಕೆಲವೊಂದು ಕಾಯಿಲೆಗಳು ಅದಕ್ಕೆ ಟ್ರೀಟ್ಮೆಂಟ್ ಆಗಲ್ಲ ಅನ್ನೋ ಒಂದು ತೊಂದರೆಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ಆ ಮಗುನ ತೆಗಿಬೇಕಾಗತ್ತೆ. ಬಟ್ ಸಾಕಷ್ಟು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇರುತ್ತೆ. ಕೆಲವೊಂದು ಕಾಯಿಲೆ ಗರ್ಭಾವಸ್ಥೆನೂ ಸಹಿತ ಟ್ರೀಟ್ಮೆಂಟ್ ಮಾಡಬೇಕು. ಎಕ್ಸಾಂಪಲಾಗಿ ಹೇಳ್ಬೇಕಂತ ಅಂದರೆ ಮೂತ್ರನಾಳದಿಂದ ಯೂರಿನ್ ಹೊರಗಡೆ ಬರ್ತಾ ಇರೋಂಗಿಲ್ಲ, ಅದಕ್ಕೆ ಪೋಸ್ಟೀರಿಯರ್ ವಾಲ್ವ್ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಕಿಡ್ನಿಗಳಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಫೀಟಲ್ ಸರ್ಜರಿ ಅಂತೇಳಿ ಒಂದು ಹೊಸ ಬ್ರಾಂಚ್ ಅಂದರೆ ಬರ್ತಾ ಇದೆ, ಅದು ನಡೀತಾ ಇದೆ, ಕೆಲವು ಕಡೆ ಎಲ್ಲ ನಡೀತಾ ಇದೆ. ಹಾಗೆ ಅದೇ ರೀತಿಯಾಗಿ ಲಂಗ್ಸಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಕರಳಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಬೆನ್ನಿನ ನರದಲ್ಲಿ ಸ್ವಲ್ಪ ಊತ ಇರುತ್ತೆ, ಮೆನಿಂಗೋಮೈಲೋಸೀಲ್ ಅಂತೇಳಿ. ಆ ತೊಂದರೆಗಳಾಗ್ಬಿಟ್ರೆ ಮಕ್ಕಳಿಗೆ ಕಾಲೆಲ್ಲ ವೀಕ್ನೆಸ್ ಬರೋದು, ಈ ಥರ ತೊಂದರೆ ಇರುತ್ತೆ. ಅಂಥವಕ್ಕೆಲ್ಲ ಫೀಟಲ್ ಸರ್ಜರಿ ಅಂತೇಳಿ ಗರ್ಭಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಸರ್ಜರಿ ಆಗುತ್ತೆ. ಏನಾದರೂ ಸಮಸ್ಯೆ ಆಗಲ್ವಾ ಡಾಕ್ಟರ್ ಆ ಸಂದರ್ಭದಲ್ಲಿ? ಹೌದು, ಅದಕ್ಕೆ ರಿಲೇಟೆಡ್ ರಿಸ್ಕ್ ಇರುತ್ತೆ. ಬಟ್ ಅದನ್ನು ನೋಡಿಕೊಂಡು ಅದಕ್ಕೆ ಸರ್ಜರಿನ ಮಾಡಬೇಕಾಗತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಆಗ್ತಕ್ಕಂಥದ್ದು. ಇದರಲ್ಲಿ ಅಡ್ವಾನ್ಸ್ಮೆಂಟ್ ಏನಂತಂದರೆ ಕೆಲವೊಂದು ಸ್ಕ್ಯಾನಿಂಗ್ ಇದೆ. MRI ಸ್ಕ್ಯಾನಿಂಗ್ ಅಂತ ನೀವು ಕೇಳಿದ್ದೀರಾ. ಅದನ್ನು ನಾವು ಗರ್ಭಾವಸ್ಥೆಯಲ್ಲಿ ಇದ್ದ ಸಂದರ್ಭದಲ್ಲೂ ಮಾಡ್ಬೋದು. ಅದಕ್ಕೆ ಫೀಟಲ್ MRI ಅಂತ ಹೇಳ್ತೀವಿ. ಆವಾಗ ನಮಗೆ ಕಾಯಿಲೆ ಬಗ್ಗೆ ಜಾಸ್ತಿ ಮಾಹಿತಿ ನಮಗೆ ಸಿಗುತ್ತೆ. ಸೊ ಈ ಥರ ಮೊದಲೇ ಗೊತ್ತಿರೋದ್ರಿಂದ ಹುಟ್ಟಿದ ತಕ್ಷಣ ನಮಗೆ ಕೆಲವೊಂದು ಐಡಿಯಾ ಗೊತ್ತಾಗುತ್ತೆ. ಈ ಥರ ಕಾಯಿಲೆಯಾಗಿ ಹುಟ್ಟಿದೆ, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ನೋದು ಪೇರೆಂಟ್ಸ್ಗೆ ಮೊದಲೇ ಅರಿವು ಇರುತ್ತೆ. ಓಕೆ ಡಾಕ್ಟರ್, ಇವಾಗ ಗರ್ಭಾವಸ್ಥೆಯಲ್ಲಿ ತಾವು ಟ್ರೀಟ್ ಮಾಡಿರ್ತೀರಾ, ಡೆಲಿವರಿ ಆದ ನಂತರದಲ್ಲಿ ಆ ಮಗು ನಾರ್ಮಲ್ ಆಗಿರುತ್ತಾ ಹೇಗೆ? ಆ ಸಮಸ್ಯೆ ಬಗೆಹರಿದಿರುತ್ತಾ ಹೇಗೆ? ಹೌದು, ಒಂದು ಕಾಯಿಲೆ ಏನಂತ ಗೊತ್ತಾಗಿರುತ್ತೆ. ಹಾಗಾಗಿ
ಅದ್ರದ್ದು ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅನ್ನೋದನ್ನು ನಾವು ಅದನ್ನು ಪದೇ ಪದೇ ಚೆಕ್ ಮಾಡಿಕೊಂಡು ನೋಡ್ತೀವಿ. ಹುಟ್ಟಿದ ಮೇಲೆ ಯಾವ ಕಾಯಿಲೆ ಬಗ್ಗೆ ನಾವು ಟ್ರೀಟ್ ಮಾಡಿದ್ದೀವಿ, ಯಾವ ಕಾಯಿಲೆನ ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ತಕ್ಕಾದ ಪರೀಕ್ಷೆನ ನಾವು ಮಾಡಬೇಕಾಗುತ್ತೆ, ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಮಾಡಿಕೊಂಡು ಮತ್ತೆ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ ಬೀದರ್ನಿಂದ. ನಮಸ್ತೆ. ಹಾ ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಹಾ ಸರ್, ಅದು ಒಂದು ಪಾಪು ನಮ್ಮಲ್ಲಿ ನಮ್ದು ಕಾಕೋರ್ ಮಗಳು ಅದಾಡ್ರಿ, ಸ್ವಲ್ಪ ಅವ್ ನೇಲ್ಸ್ ಎಲ್ಲ ಹೋಗ್ತಾ ಇದೇವ್ ಸರ್. ಮತ್ತೊಮ್ಮೆ ಹೇಳಿ. ಹಾ ನೇಲ್ಸ್ ಹೋಗ್ತಾ ಇದೇವ್ರಿ. ಪಾಪು ಇದೆ, ಒಂದ್ 8 ವರ್ಷ ಮಗು, ಸ್ವಲ್ಪ ನೇಲ್ಸ್ ಎಲ್ಲ ಹೋಗ್ತಾ ಇದಾವ್ರಿ. ಅಲ್ಲ, ಇದಕ್ಕೆ ನೀವು ಮಕ್ಕಳ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಯಾವುದಾದ್ರೂ ಅಂಶದ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಮೇ ಬಿ ಐರನ್ ಅಂಶ, ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗಿರೋ ಚಾನ್ಸಸ್ ಇರುತ್ತೆ. ಅದು ನೀವು ಮಕ್ಕಳ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಅದಕ್ಕೆ ತಪಾಸಣೆ ಮಾಡಿ ಅವಾಗ ಮೆಡಿಸಿನಿಂದ ಟ್ರೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮಹಾಲಕ್ಷ್ಮಿ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹಾಲಕ್ಷ್ಮಿ ಅವರೇ, ನಮಸ್ತೆ. ಪ್ರಶ್ನೆ ಕೇಳಿ. ಅದೇ ಮೇಡಮ್, ನಮ್ದು ಪಾಪುಸ್ ಆಪರೇಷನ್ ಆಗಿದೆ ಪ್ಯಾಲೆಟ್ದು. ಓಕೆ, ಹೇಳಿ. ಇನ್ನು ಮುಂಗಡೆ ಸ್ವಲ್ಪ ಇನ್ನು ಓಪನ್ ಇದೆ, ಅದು ಕ್ಲೋಸ್ ಆಗಿಲ್ಲ, ಆಪರೇಷನ್ ಸಕ್ಸಸ್ ಆಗಿಲ್ಲ. ಅದಕ್ಕೆ ಏನ್ ಮಾಡ್ಬೋದು ಸರ್? ಇಲ್ಲ, ಅದನ್ನು ನೋಡಿಬಿಟ್ಟು ಮತ್ತೊಮ್ಮೆ ಸರ್ಜರಿ ಅವಶ್ಯಕತೆ ಇರುತ್ತೆ. ಕೆಲವು ಟೈಮ್ ಅದು ಕೂಡ್ಕೊಂಡಿರಲ್ಲ ಪೂರ್ತಿಯಾಗಿ. ನೀವು ಪ್ಲಾಸ್ಟಿಕ್ ಸರ್ಜನ್ ಅವ್ರಿಗೆ ಭೇಟಿ ಆದರೆ ಅದಕ್ಕೆ ಸರ್ಜರಿನ ಮಾಡ್ತಾರೆ. ಅದಾದಮೇಲೆ ಮಗುಗೆ ಮಾತಾಡೋದಕ್ಕೋಸ್ಕರ ಸಹಿತ ಒಂದು ಸ್ಪೀಚ್ ಥೆರಪಿ ಅಂತೇಳಿ ಮಾಡಬೇಕಾಗತ್ತೆ. ಕೆಲವೊಂದು ಸಣ್ಣ ಪುಟ್ಟ ಆಪರೇಷನ್ಗಳು ಈ ಥರ ಕಾಯಿಲೆನಲ್ಲಿ ಮತ್ತೆ ಬೇಕಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಈ ಪೀಡಿಯಾಟ್ರಿಕ್ ಸರ್ಜರಿಗೂ ಅಡಲ್ಟ್ ಸರ್ಜರಿಗೂ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಹೇಳೋದಾದರೆ? ಒಂದು ಸೂಕ್ಷ್ಮತೆ. ಈಗ ದೊಡ್ಡವರಲ್ಲಿ ಯಾವುದೇ ಒಂದು ಕಾಯಿಲೆ ಬಂದರೂ ಸಹಿತ ಅದನ್ನು ಹೇಳ್ಕೊಳೋದು ಅವರಿಗೆ ಗೊತ್ತಾಗುತ್ತೆ ಬೇಗ. ಮಕ್ಕಳಲ್ಲಿ ಆ ಅಂಶ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಸೂಚನೆಗಳನ್ನ ನೋಡಿಕೊಂಡು ನಾವು ಅದಕ್ಕೆ ತಕ್ಕಂಥ ಇನ್ವೆಸ್ಟಿಗೇಷನ್ಸ್ಗಳನ್ನ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸೂಕ್ಷ್ಮತೆ ಭಾಳನೇ ಇಂಪಾರ್ಟೆಂಟ್. ಈಗ ನಾವು ಒಂದು ಇನ್ವೆಸ್ಟಿಗೇಷನ್ ಅಂತ ಹೇಳಿದರೂ ಸಹಿತ ದೊಡ್ಡವರಲ್ಲಿ ಒಂದು ಕಾಯಿಲೆ ಅಂತ ಅಂದರೆ ಸ್ಕ್ಯಾನಿಂಗ್ ನಾವು ಹೇಳ್ಬೋದು, ಅಲ್ಟ್ರಾಸೌಂಡ್ ಮಾಡಿ, CT ಮಾಡಿ, MRI ಮಾಡಿ ಅಂತ ಈಸಿಯಾಗಿ ಹೇಳ್ಬೋದು. ಆದರೆ ಮಕ್ಕಳಲ್ಲಿ ಅದನ್ನು ಮಾಡೋದಕ್ಕೂ ಸಹಿತ ಕಷ್ಟ ಆಗುತ್ತೆ. ಈಗ ನಾವು MRI ಸ್ಕ್ಯಾನಿಂಗ್ ಅಂತ ತಗೊಂಡ್ರೆ ಇದು 2 ನಿಮಿಷ 3 ನಿಮಿಷದಲ್ಲಿ ಆಗೋದಲ್ಲ. ಹಾಫ್ ಆನ್ ಅವರ್ 1 ಅವರ್ ತನೂ ಬೇಕಾಗುತ್ತೆ. ಮಕ್ಕಳು ಅಳ್ಳಾಡಂಗಿಲ್ಲ, ಮಲ್ಕೊಬೇಕಾಗತ್ತೆ. ಸೊ ಹಾಗಾಗಿ ಕಷ್ಟ. ಅದು ಅನಸ್ತೇಷಿಯಾ ಕೊಟ್ಟೇ ಮಾಡಬೇಕಾಗತ್ತೆ. ಒಂದು ಕಾಯಿಲೆ ಕಂಡುಹಿಡಿಯೋದಕ್ಕೋಸ್ಕರ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ನಾವು ಮಾಡೋಕ್ಕಾಗೋದಿಲ್ಲ. ಅಂದರೆ ಮಗು ಯಾವುದಕ್ಕೆ ಸಹಕರಿಸುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಸೀಮಿತವಾಗಿ ನಾವು ಮಾಡಬೇಕಾಗತ್ತೆ. ಅದು ಇನ್ವೆಸ್ಟಿಗೇಷನ್ಸು. ಟ್ರೀಟ್ಮೆಂಟ್ ಬಂದರೆ ನಾವು ಹೇಳ್ತೀವಿ ಚೈಲ್ಡ್ ಈಸ್ ನಾಟ್ ಆಫ್ ದ ಅಡಲ್ಟ್ ಅಂತ ಹೇಳಿ. ಅಂದರೆ ನಾವು ದೊಡ್ಡವ್ರಿಗೇನು ಔಷಧಿ ಕೊಡ್ತೀವಿ ಅದರ ಅರ್ಧ ಕೊಟ್ಟರೆ ನಡೆಯೋದಿಲ್ಲ. ಸೊ ಹಾಗಾಗಿ ಅದು ತೂಕದ ಪ್ರಕಾರ ನಾವು ಮಾಡಬೇಕಾಗತ್ತೆ. ಅಂದರೆ ಸರ್ಜರಿಗೆ ಬಂದರೂ ಸಹಿತ ಈಗ ನಾವು ಒಂದು ಸರ್ಜರಿ ತೊಗೊಬೇಕಂದ್ರೆ ದೊಡ್ಡವರಿಗೆ ಅವ್ರಿಗೆ ಮನಸ್ಸಿಗೆ ನಾವು ಸಾಕಷ್ಟು ಶಕ್ತಿನ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಕೊಂಡು ನಾವು ಸರ್ಜರಿ ಮಾಡ್ಬೋದು. ಮಕ್ಕಳಲ್ಲಿ ಆಂಗ್ಸೈಟಿ ಇರುತ್ತೆ. ಪ್ಲಸ್ ಮಕ್ಕಳಲ್ಲಿ ತಂದೆ ತಾಯಿಗೂ ಆಂಗ್ಸೈಟಿ ಇರುತ್ತೆ. ಸೊ ನಾವು ಮಕ್ಕಳನ್ನ ಟ್ರೀಟ್ ಮಾಡೋ ಮುಂದೆ ಬರೀ ಮಗು ಅಷ್ಟೇ ಟ್ರೀಟ್ ಮಾಡೋದಿಲ್ಲ, ಅವ್ರ ತಂದೆ ತಾಯಿಗೂ ಸಹಿತ ಟ್ರೀಟ್ ಮಾಡಬೇಕಾಗುತ್ತೆ. ಮತ್ತು ಅವರಲ್ಲಿ ಇರ್ತಕ್ಕಂಥ ಅಂಗಗಳೆಲ್ಲ ಭಾಳ ಸೂಕ್ಷ್ಮ ಆಗಿರುತ್ತೆ. ನಾವು ಸರ್ಜರಿ ಮಾಡೋ ಮುಂದೆ ಅದನ್ನೆಲ್ಲ ನಾವು ಮನವರಿಕೆ ಮಾಡಿ ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಮಗು ನಾವು ಸರ್ಜರಿ ಮಾಡ್ತೀವಿ ಅಂದರೆ, ಒಂದು 2 kg ಮಗು ಸರ್ಜರಿ, ದೊಡ್ಡ ಸರ್ಜರಿ ಅಂದರೆ ಆ ಮಗುನಲ್ಲಿ ಒಂದು 100 ರಿಂದ 150 ml ಬ್ಲಡ್ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಡ್ರಾಪ್ ಬ್ಲಡ್ಡನ್ನ ವೇಸ್ಟ್ ಮಾಡೋದ್ರಲ್ಲೂ ನಮಗೆ ಅರಿವು ಇರಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಂದು ಅಂಶದಲ್ಲೂ ಸಹಿತ ನಾವು ಸಾಕಷ್ಟು ವಿಚಾರ ಮಾಡಿ ಮಾಡಬೇಕಾಗತ್ತೆ. ಮತ್ತು ಟೆಂಪ್ರೇಚರ್, ಮಕ್ಕಳುಗಳು ಸರ್ಜರಿ ಮಾಡೋ ಮುಂದೆ ಬೇಗ ಕೋಲ್ಡ್ ಆಗಿಬಿಡುತ್ತೆ, ಹೈಪೋಥರ್ಮಿಯಾ ಅಂತ ಹೇಳ್ತೀವಿ. ಆ ಥರ ಆದರೆ ಮಗುವಿನ ಅಂಗಗಳು ಕೆಲಸ ಮಾಡೋದನ್ನೇ ಕಡಿಮೆ ಮಾಡಿಬಿಡುತ್ತೆ. ಅದ್ರ ಬಗ್ಗೆ ನಮಗೆ ಅರಿವಿಕೆ ಬೇಕಾಗುತ್ತೆ. ಪ್ಲಸ್ ಅನಸ್ತೇಷಿಯಾ ಸಲುವಾಗಿ ಇದಕ್ಕೆ ಪರಿಣಿತರೇ ಬೇಕಾಗುತ್ತೆ. ದೊಡ್ಡ ಸರ್ಜರಿ ಮಾಡಬೇಕಂತ ಅಂದರೆ ಪೀಡಿಯಾಟ್ರಿಕ್ ಅನಸ್ತೇಷಿಯಾ ಟೀಮ್ ಬೇಕಾಗುತ್ತೆ. ಪ್ಲಸ್ ಅವರು ನೋಡ್ಕೊಳೋದಕ್ಕೋಸ್ಕರ ಮತ್ತೆ ICU, ಇಂಟೆನ್ಸಿವ್ ಕೇರ್ ಯೂನಿಟ್ಟು, ಸಣ್ಣ ಮಕ್ಕಳಂದರೆ ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ತೀವಿ, NICU, PICU, ಹೀಗೆ ಪ್ರತಿಯೊಂದು ಅಂಶನೂ ನೋಡಿಕೊಂಡು ನಾವು ಮಕ್ಕಳಲ್ಲಿ ಸರ್ಜರಿ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಮೊದಲೆಲ್ಲ ಸರ್ಜರಿ ಅಂತಂದರೆ ಓಪನ್ ಸರ್ಜರಿ ಅದರ ಬಗ್ಗೆ ಮಾತ್ರ ಅರಿವಿತ್ತು. ಬಟ್ ಮಕ್ಕಳಿಗೆ ಹೇಗೆ ಇವಾಗಿನ ಸರ್ಜರಿಯಲ್ಲಿ ಆಗಿರುವಂತಹ ಒಂದು ಹೊಸ ತಂತ್ರಜ್ಞಾನ ಯಾವುದು, ಯಾವ ರೀತಿಯಾಗಿ ತಾವು ಸರ್ಜರಿ ಮಾಡ್ತೀರಾ? ಹೌದು,
ದೊಡ್ಡವರಲ್ಲಿ ಹೇಗೆ ನಾವು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಏನು ಹೇಳ್ತೀವಿ, ಈಗ ಅದೇ ಥರ ಸಣ್ಣ ಮಕ್ಕಳಲ್ಲೂ ಸಹಿತ ನಾವು ಆ ಥರ ಸರ್ಜರಿ ಮಾಡ್ಬೋದು. ಅಂದರೆ ಹೊಟ್ಟೆನಲ್ಲಿ ಯಾವುದಾದ್ರು ಒಂದು ದೊಡ್ಡ ಕಾಯಿಲೆಗೆ ಸರ್ಜರಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ದೊಡ್ಡ ಇನ್ಸಿಷನ್ ಅಂದರೆ ಪೂರ್ತಿ ಹೊಟ್ಟೆನೇ ಓಪನ್ ಮಾಡಿ ಸರ್ಜರಿ ಮಾಡಬೇಕು. ಸೊ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ನಾವು ಲ್ಯಾಪ್ರೋಸ್ಕೋಪಿಕ್ ಅಂತ ದುರ್ಬೀನು ಅಂದರೆ ಸಣ್ಣ ಸಣ್ಣ ರಂಧ್ರ ಮಾಡಿಬಿಟ್ಟು ಸರ್ಜರಿ ಮಾಡ್ತೀವಿ. ಸೊ ಚೆಸ್ಟಲ್ಲೂ ಸಹಿತ ಅಷ್ಟೇ ಥೊರಕೋಸ್ಕೋಪಿಕ್ ಸರ್ಜರಿ ಅಂತ ಏನು ನಾವು ಅಡಲ್ಟಲ್ಲಿ ಈಗ ಸರ್ಜರಿ ನಡೀತಾ ಇದೆ, ಅದು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ, ಅದೇ ಸರ್ಜರೀಸು ಮಕ್ಕಳಲ್ಲೂ ಸಹಿತ ಮಾಡ್ಬೋದು. ಸೊ ಈಗ ಅದಕ್ಕಿಂತ ನೆಕ್ಸ್ಟ್ ಅಡ್ವಾನ್ಸ್ ಬಂದುಬಿಟ್ಟು ರೋಬೋಟಿಕ್ ಸರ್ಜರಿ ಅಂತ ಹೇಳಿ ಬಂದಿದೆ. ಸಾಕಷ್ಟು ಅಡಲ್ಟ್ ಸರ್ಜರೀಸು ರೋಬೋಟಿಕ್ ಸರ್ಜರೀಸಲ್ಲಿ ಈಗ ಆಗ್ತಾ ಇದೆ. ಅದೇ ರೀತಿ ಸಹಿತ ಮಕ್ಕಳಲ್ಲೂ ಸಹಿತ ನಾವು ರೋಬೋಟಿಕ್ ಸರ್ಜರಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಸರ್ಜಿಕಲ್ ಫೀಲ್ಡಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ ಇನ್ನು ಅಡಲ್ಟ್ ಸರ್ಜರೀಸ್, ಅದನ್ನೆಲ್ಲ ನಾವು ಮಕ್ಕಳಲ್ಲೂ ಸಹಿತ ರೆಪ್ಲಿಕೇಟ್ ಮಾಡಿ ಸಕ್ಸಸ್ ಆಗಿ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಅಂದರೆ ಇವಾಗ ತಾವು ಹೇಳಿದರೆ ಮಿನಿಮಲಿ ಇನ್ವೇಸಿವ್ ಅಥವಾ ಸರ್ಜರಿ ಏನಿದೆ ಅದು ಹಿರಿಯ ಅಂದರೆ ದೊಡ್ಡವರಿಗೆ ಬೇರೆನೆ ಮಕ್ಕಳಿಗೆ ಬೇರೆನೆ ಆಗಿರುತ್ತೆ, ಅಂದರೆ ಸೇಮ್ ಇರಲ್ಲ ಅದು, ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಹೇಗೆ. ಬಟ್ ಪೇರೆಂಟ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ, ಪೇರೆಂಟ್ಸ್ನ ಇಮೋಷ್ನಲಿ ಇದಕ್ಕೆ ಪ್ರಿಪೇರ್ ಮಾಡೋದು ತುಂಬಾ ಕಷ್ಟ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಹೌದು, ನಾನು ಹೇಳ್ದಂಗೆ ಮಕ್ಕಳಲ್ಲಿ ಸರ್ಜರಿ ಅಂದರೆ ಬರೀ ಮಗುದಷ್ಟೇ ಸರ್ಜರಿ ಅಲ್ಲ, ತಂದೆ ತಾಯಿಗೂ ಸಹಿತ ನಾವು ಕೌನ್ಸಿಲಿಂಗ್ ಇರುತ್ತೆ. ಇದಕ್ಕೆ ಪ್ರಿಪ್ರೇಷನ್ ಭಾಳನೇ ಇಂಪಾರ್ಟೆಂಟು. ಒಂದು ಕಾಯಿಲೆ ಅಂತೇಳಿ ಗೊತ್ತಾದ ಮೇಲೆ ಮೊದಲು ತಂದೆ ತಾಯಿಗೆ ಆ ಕಾಯಿಲೆ ಬಗ್ಗೆ ನಾವು ಅರಿವನ್ನು ಮೂಡಿಸ್ತೀವಿ. ಆ ಕಾಯಿಲೆ ಏನು ಟ್ರೀಟ್ಮೆಂಟ್ ಬೇಕು, ಸರ್ಜರಿ ಅಂದ್ರೇನು, ಯಾವ ರೀತಿಯಾದ ಸರ್ಜರಿ, ಅದಕ್ಕೆ ಯಾವುದ್ಯಾವುದು ಅವೈಲಬಲಿ ಇದೆ, ಅಂದರೆ ಓಪನ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ರೋಬೋಟಿಕ್ ಸರ್ಜರಿ, ಪ್ರತಿಯೊಂದ್ರದ್ದು ಅಡ್ವಾಂಟೇಜ್ ಏನು, ಡಿಸಡ್ವಾಂಟೇಜ್ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ತೀವಿ. ಸರ್ಜರಿ ಆದಮೇಲೆ ಔಟ್ಕಮ್ ಹೇಗಿರುತ್ತೆ, ಮಗು ಹೇಗೆ ಅದನ್ನು ತಡ್ಕೊಳುತ್ತೆ, ಹೇಗೆ ರಿಕವರಿ ಆಗುತ್ತೆ, ಅಂದರೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಂದೆ ತಾಯಿಗೆ ಮೊದಲು ಅರಿವು ಮೂಡಿಸ್ತೀವಿ. ಮಕ್ಕಳಲ್ಲೂ ಸಹಿತ ಕೆಲವು ಮಕ್ಕಳು ದೊಡ್ಡವರು ಇರ್ತಾರೆ, 8-10 ವರ್ಷದ ಮೇಲಿದ್ದವರು, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅವ್ರಿಗೂ ನಾವು ಸೂಕ್ಷ್ಮವಾಗಿ ಕಾಯಿಲೆ ಬಗ್ಗೆ, ಅವರು ಹೇಗೆ ಪೋಸ್ಟ್ ಸರ್ಜರಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅರಿವು ಮಾಡಬೇಕಾಗತ್ತೆ. ಅಂದರೆ ಡಾಕ್ಟರ್, ಇವಾಗ ಸರ್ಜರಿಗಿಂತ ಮುಂಚಿತವಾಗಿ ಕೆಲವೊಂದು ಟೆಸ್ಟ್ಗಳೇನಾದರೂ ಇರುತ್ತೆ, ಅವರ ಉಳಿದ ಕಂಡೀಷನ್ಸ್ ಬಗ್ಗೆ ತಾವು ಟೆಸ್ಟ್ ಮಾಡ್ತೀರಾ ಹೇಗೆ? ಆ ಕಂಡೀಷನ್ನಲ್ಲಿ ಪಾಸ್ ಆದರೆ ಮಾತ್ರ ಸರ್ಜರಿ ಮಾಡೋದಾ ಹೇಗೆ? ಹೌದು, ನಾನು ಹೇಳ್ದಂಗೆ ದೊಡ್ಡವರಲ್ಲಾದರೆ ಸಿಮ್ಟಮ್ಸು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ನೋವಿರೋದಾಯಿತು, ಬೇರೆ ತೊಂದರೆ ಇರೋದಾಯಿತು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಕ್ಕಳಲ್ಲಿ ಆ ಥರ ಇರೋದಿಲ್ಲ. ಮಕ್ಕಳಲ್ಲಿ ಸಣ್ಣ ಮಕ್ಕಳಂದರೆ ಬರೋ ಅಳೋದೊಂದೇ ಮೇನ್ ಸಿಮ್ಟಮ್ಸ್ ಆಗುತ್ತೆ. ಕೆಲವೊಮ್ಮೆ ಈಗ ಜಾಂಡೀಸ್ ಆದರೆ ಗೊತ್ತಾಗುತ್ತೆ, ಹೊಟ್ಟೆ ಊತ ಬಂದರೆ ಗೊತ್ತಾಗುತ್ತೆ, ಆದರೆ ಯಾಕಾಯ್ತು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಸಿಮ್ಟಮ್ಸ್ ಮೇಲೆ ನಮಗೆ ಆ ಒಂದು ವಯಸ್ಸಲ್ಲಿ ಯಾವ ರೀತಿ ಕಾಯಿಲೆಗಳು ನಾವು ನೋಡ್ತೀವಿ. ಈಗ ಮಕ್ಕಳು ವಾಂತಿ ಮಾಡೋದು ಸಾಕಷ್ಟು ಕಾಮನ್ ಹುಟ್ಟಿದ ತಕ್ಷಣ. ಅಂದರೆ ವಾಂತಿನಲ್ಲೂ ಸಹಿತ ವಿಪರೀತ ವಾಂತಿ ಆದಾಗ ಆ ಏಜ್ ಗ್ರೂಪ್ ಇರುತ್ತೆ. ಈಗ 1 ತಿಂಗಳು 2 ತಿಂಗಳು ಮಕ್ಕಳು ವಿಪರೀತ ಆಗಿ ವಾಂತಿ ಮಾಡಿದರೆ ಅದು ಕರುಳಿನಲ್ಲಿ ಬ್ಲಾಕ್ ಇರೋ ಚಾನ್ಸ್ ಇರುತ್ತೆ. ಒಂದು ಕಾಯಿಲೆ IHPS ಅಂತ, ಇನ್ಫೆಂಟ್ ಹೈಪೋಟ್ರೋಫಿಕ್ ಪೈಲೋರಿಕ್ ಸ್ಟೆನೋಸಿಸ್. ಸೊ ನಮಗೆ ಆ ಏಜಲ್ಲಿ ಇಷ್ಟು ವಾಂತಿಯಾಗಿ ಬಂದರೆ ಈ ಕಾಯಿಲೆ ಅನ್ನೋದು ನಮ್ಗೆ ಅರಿವಿರುತ್ತೆ. ಆವಾಗ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡ್ತೀವಿ, ಆ ಕಾಯಿಲೆ ಗೊತ್ತಾಗುತ್ತೆ. ಹಾಗೆ ಅಕಸ್ಮಾತ್ ಮಗು ಗ್ರೀನ್ ಕಲರ್ ವಾಮಿಟ್ ಮಾಡೋಕ್ಕೆ ಶುರು ಮಾಡಿದರೆ ಅದು ನಾರ್ಮಲ್ ಅಲ್ಲ. ಸೊ ಆ ಥರ ಆದಾಗ ನಮಗೆ ಗೊತ್ತಿರುತ್ತೆ ಗ್ರೀನ್ ಕಲರ್ ವಾಮಿಟ್ ಅಂತ ಅಂದರೆ ಕರಳಲ್ಲಿ ಏನೋ ತೊಂದರೆ ಇದೆ. ಸೊ ಕಾಮನ್ನಾಗಿ ನಾವು ಮಾಲ್ ರೊಟೇಷನ್ ಅಂತ ಹೇಳ್ತೀವಿ. ಅಂದರೆ ಕರಳು ಒಂದು ರೀತಿಯಾಗಿ ಹೊಟ್ಟೆ ಒಳಗಡೆ ಕೂತಿರ್ಬೇಕಾಗತ್ತೆ. ಅದು ಸರಿಯಾಗಿ ಕೂತಿರಲಿಲ್ಲ ಅಂದರೆ ಒಳಗಡೆ ಟ್ವಿಸ್ಟ್ ಆಗುತ್ತೆ. ಅದು ಭಾಳ ಡೇಂಜರಸ್ ಕಾಯಿಲೆ. ಅಂದರೆ ಕರಳು ಟ್ವಿಸ್ಟ್ ಆಗಿ ಅದಕ್ಕೆ ರಕ್ತ ಚಲನೆ ನಿಂತೋಗ್ಬಿಟ್ರೆ ಕರಳೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಮಕ್ಕಳಲ್ಲಿ ಯಾವಾಗಲೇ ಗ್ರೀನ್ ಕಲರ್ ವಾಮಿಟ್ ಆದರೆ ಇಮ್ಮಿಡಿಯೇಟ್ ಅವರು ತಪಾಸಣೆಗೆ ಒಳಗಾಗಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಡಾಕ್ಟರ್? ಟ್ರೀಟ್ಮೆಂಟ್ ಸರ್ಜರಿ ಟ್ರೀಟ್ಮೆಂಟ್ ಇದೆ, ಕರೆಕ್ಟ್ ಮಾಡೋವಂಥ ಟ್ರೀಟ್ಮೆಂಟ್ ಇದೆ. ಅಂದರೆ ಮಗು ಕಂಪ್ಲೀಟ್ ಸೇವ್ ಮಾಡ್ಬೋದು. ಅಂದರೆ ಅದು ಗೋಲ್ಡನ್ ಪೀರಿಯಡ್ ಇರುತ್ತೆ. ಈಗ ನೀವು ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ದೀರಾ, ಅಂದರೆ ಎದೇನೋ ಬಂದು ಹಾರ್ಟ್ ಅಟ್ಯಾಕ್ ಆದರೆ ವಿತಿನ್ ಫ್ಯೂ ಮಿನಿಟ್ಸ್ ಟು ಫ್ಯೂ ಅವರ್ಸಲ್ಲಿ ನೀವು ರೀಚ್ ಆಗಬೇಕು. ಅವಾಗ ಅದು ಬ್ಲಾಕ್ನ ರಿಲೀವ್ ಮಾಡಿದರೆ ಸರ್ವೈವ್ ಆಗ್ತಾರೆ. ಅದೇ ಡಿಲೇ ಆದರೆ ಸರ್ವೈವ್ ಆಗಲ್ಲ. ಅದೇ ರೀತಿಯಾಗಿ ಇಲ್ಲಿ ಕರಳು ಟ್ವಿಸ್ಟ್ ಆಗಿಬಿಟ್ಟು ರಕ್ತ ಸಪ್ಲೈ ನಿಂತೋಗ್ಬಿಟ್ರೆ ಅವರು ಬಂದರೂ ಸಹಿತ ನಾವು ಅದಕ್ಕೆ ಟ್ರೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದು ಗ್ರೀನ್ ಕಲರ್ ವಾಮಿಟ್ ಆಯಿತು, ಮಗು ವಿಪರೀತ ಅಳ್ತಾ ಇದೆ ಅಥವಾ ಹೊಟ್ಟೆ ನೋವು ಅಂತಂದರೆ ಇಮ್ಮಿಡಿಯೇಟು ನೀವು ಮೆಡಿಕಲ್ ಪ್ರೊಫೆಷನಲ್ನ ಭೇಟಿ ಆದರೆ ಈ ಒಂದು ಮಾಹಿತಿ ಗೊತ್ತಾಗುತ್ತೆ, ಓ ಈ ಥರ ತೊಂದರೆ ಇದೆ ಅಂತ. ಈ ಥರ ಕಾಯಿಲೆಗಳನ್ನ ಪೀಡಿಯಾಟ್ರಿಕ್ ಸರ್ಜನ್ಸು ಟ್ರೀಟ್ ಮಾಡೋದು. ಅದು ಎಲ್ಲ ತಂದೆ ತಾಯಿಗೂ ಅರಿವಿರಬೇಕು. ಈಗೇನು ನೀವು
ತಲೆ ತೊಂದರೆ ನ್ಯೂರೋ ಸರ್ಜರಿಗೆ ಹೋಗ್ತೀರಾ, ಹಾರ್ಟ್ ಅಂದರೆ ಕಾರ್ಡಿಯಾಕ್ ಸರ್ಜನ್ ಕಡೆ ಹೋಗ್ತೀರಾ, ಪೀಡಿಯಾಟ್ರಿಕ್ ಸರ್ಜನ್. ಈಗ ಮಕ್ಕಳದು ಮೆಡಿಕಲ್ ಕಾಯಿಲೆಗಳು, ಕೆಮ್ಮು, ನೆಗಡೆ, ವಾಂತಿ, ಈ ಥರ ಮೆಡಿಕಲ್ ಕಾಯಿಲೆ ಅಂದರೆ ಪೀಡಿಯಾಟ್ರಿಷನ್ಸ್ ನೋಡ್ತಾರೆ. ಆದರೆ ಸರ್ಜರಿ ರಿಲೇಟೆಡ್ ಒಂದಂದರೆ ಪೀಡಿಯಾಟ್ರಿಕ್ ಸರ್ಜನ್ಸ್ ನೋಡ್ತಾರೆ. ಇನ್ವೇರಿಯಬಲಿ ಅವರು ಮಕ್ಕಳು ಡಾಕ್ಟರ್ ಕಡೆ ಹೋಗ್ತಾರೆ. ಅವರು ಅದು ಇಲ್ಲ ಇದು ಸರ್ಜರಿ ಕಾಯಿಲೆ ಅಂತ ಅವ್ರು ಹೇಳಿದ ಮೇಲೆ, ಸೊ ಆ್ಯಸ್ ಎ ಪೇರೆಂಟ್ ಯು ಹ್ಯಾವ್ ಟು ಸೀಕ್ ದ ಪೀಡಿಯಾಟ್ರಿಕ್ ಸರ್ಜನ್ಸ್. ಯಾಕೆಂದರೆ ನಾವು ಆ ಮಕ್ಕಳಲ್ಲಿ ಕಾಯಿಲೆಯನ್ನು ನೋಡಿ ಅದಕ್ಕೆ ಟ್ರೀಟ್ ಮಾಡೋದಕ್ಕೆ ಎಕ್ಸ್ಪರ್ಟೀಸ್ ಇರ್ತೀವಿ. ಈಗ ಹುಟ್ಟಿದ ಮಕ್ಕಳಿಗೆ ಸರ್ಜರಿ ಮಾಡೋದಿರ್ಬೋದು, ಬೇರೆ ದೊಡ್ಡ ಮಕ್ಕಳಿಗೂ ಸರ್ಜರಿ ಮಾಡೋದಿರ್ಬೋದು, ಅದಕ್ಕೆ ನಾವು ಪರಿಣಿತಿಯನ್ನು ಪಡೆದಿರ್ತೀವಿ. ಸೊ ಹಾಗಾಗಿ ರೈಟ್ ಪರ್ಸನ್ನಿಗೆ ಭೇಟಿ ಆಗೋದು ಬಹಳನೇ ಮುಖ್ಯವಾದ ವಿಷಯ. ಓಕೆ ಡಾಕ್ಟರ್, ತಾವು ಹೇಳಿದ್ರಿ ರೈಟ್ ಪರ್ಸನ್ನ ಮೀಟ್ ಆಗೋದು ಬಹಳ ಮುಖ್ಯ ಅಂತ. ಬಟ್ ಇನ್ ಕೇಸ್ ಸಾಮಾನ್ಯವಾಗಿ ಏನಾದರೂ ಈ ವಾಮಿಟಿಂಗ್ ಆಗುವಂಥದ್ದು ಅಂಥದ್ದೇನಾದರೂ ಸಮಸ್ಯೆ ಬಂದರೆ ಪೀಡಿಯಾಟ್ರಿಷಿಯನ್ ಬಳಿಯೇ ಹೋಗ್ತಾರೆ. ಅಲ್ಲಿ ಅವ್ರ ಹತ್ರ ಏನಾದರೂ ಟೆಸ್ಟ್ ಮಾಡುವಂಥದ್ದು ಇರುತ್ತಾ, ಅಥವಾ ಸರ್ಜನ್ ಹತ್ರ ಮಾತ್ರ ಇಂಥ ಅಂದರೆ ಪ್ರಾಥಮಿಕ ಹಂತದಲ್ಲಿ ಟೆಸ್ಟ್ ಮಾಡುವಂಥದ್ದು ಫೆಸಿಲಿಟೀಸ್ ಇರುವಂಥದ್ದು ಹೇಗೆ? ಇಲ್ಲ, ಫೆಸಿಲಿಟಿ ಅಂದರೆ ಎಲ್ಲ ಒಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಇರುತ್ತೆ, ಮತ್ತು ಬೇರೆ ಕಡೆಯೂ ಸಹಿತ ಇರುತ್ತೆ. ಯೂಶ್ವಲಿ ಮಕ್ಕಳು ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ವಾಂತಿ ಅಂತಂದರೆ ಅದು ಸಾಧಾರಣ ವಾಂತಿ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದೇ ವಾಂತಿ ಅದು ಸರಿ ಆಗ್ತಾ ಇಲ್ಲ ಅಂತಂದರೆ ಟ್ರೀಟ್ಮೆಂಟ್ನೇ ಪ್ರೊಲಾಂಗ್ ಮಾಡ್ಕೊತ ಕೂತ್ಕೊಬಾರ್ದು. ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್, ಈ ಮೆಡಿಸಿನ್ ಆಗಲಿಲ್ಲ ಆ ಮೆಡಿಸಿನ್ ಅಂತ ಚೇಂಜ್ ಮಾಡಬಾರ್ದು. ಯಾಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನು ತಪಾಸಣೆ ಮಾಡಬೇಕು. ಕಾಮನ್ನಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಎಲ್ಲ ಕಡೆಯೂ ಸಹಿತ ಆ ಸೌಲಭ್ಯ ಇದೆ. ಹಾಗಾಗಿ ಮಕ್ಕಳು ಡಾಕ್ಟ್ರು ಸಹಿತ ಅದನ್ನು ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಅದ್ರಾಗ ಏನಾರು ಕಂಡು ಬಂದರೆ ಡೈರೆಕ್ಟು ಪೀಡಿಯಾಟ್ರಿಕ್ ಸರ್ಜನ್ಸ್ಗೆ ಕಳಿಸ್ತಾರೆ. ಅದ್ರಾಗ ಕಂಡು ಬರಲಿಲ್ಲ ಅಂದರೂ ಸಹಿತ ಅವರು ಪೀಡಿಯಾಟ್ರಿಕ್ ಸರ್ಜನ್ಗೆ ರೆಫರ್ ಮಾಡ್ತಾರೆ. ಯಾವುದೇ ಒಂದು ಸಿಮ್ಟಮ್ಸು ಮೆಡಿಕಲಲ್ಲಿ ಸರಿ ಆಗ್ತಾ ಇಲ್ಲ ಅಂತಂದರೆ ಸರ್ಜಿಕಲ್ ಒಪಿನಿಯನ್ ತೊಗೊಳೋದು ಉತ್ತಮ. ಅಂದರೆ ಆ ಒಂದು ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಸಂಬಂಧಂಥ ಕಾಯಿಲೆ ಇದೆಯಾ ಅಂತೆಲ್ಲ ನೋಡೋದಕ್ಕೆ ಅದು ಪೀಡಿಯಾಟ್ರಿಕ್ ಸರ್ಜನ್ಸೇ ಮಾಡ್ತಾರೆ. ಓಕೆ ಡಾಕ್ಟರ್, ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಸರ್ಜರಿ ಅನ್ನುವಂಥದ್ದು ದೊಡ್ಡ ವಿಚಾರ ಪೇರೆಂಟ್ಸ್ಗಳಿಗೆ. ಸೊ ಈ ಸರ್ಜರಿ ಆದ ನಂತರದಲ್ಲಿ ಮಕ್ಕಳ ಭವಿಷ್ಯ ಹೆಂಗೆ ಅನ್ನುವಂಥದ್ದು ಒಂದು ಚಿಂತೆ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಇದ್ದೇ ಇರುತ್ತೆ. ಈ ಸರ್ಜರಿಯ ನಂತರದಲ್ಲಿ ವರ್ಷಕ್ಕೊಂದ್ಸಲ ಅವರಿಗೆ ಏನಾದರೂ ಟೆಸ್ಟ್ ಮಾಡ್ತಾ ಇರಬೇಕಾ ಹೇಗೆ, ಅಥವಾ ಅವರ ಆರೋಗ್ಯದಲ್ಲಿ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಹೌದು, ಒಂದು ಕಾಯಿಲೆ ಅಂತ ಬಂದ ತಕ್ಷಣವೇ ಆಂಗ್ಸೈಟಿ ಬರೋದು, ಏನು ಮಾಡಬೇಕು, ಏನಾಗುತ್ತೆ, ಮುಂದೇನು, ಈ ಕ್ವಶನ್ಗಳು ಸರ್ವೇ ಸಾಮಾನ್ಯ. ಕೆಲವೊಂದು ಕಾಯಿಲೆ ನಾವು ನೋಡಿ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ ತಕ್ಷಣವೇ ಕ್ಯೂರ್ ಆಗಿಬಿಡುತ್ತೆ. ಫರ್ದರ್ ಎವ್ಯಾಲ್ಯೂಯೇಷನ್ನು, ಫರ್ದರ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇರೋದಿಲ್ಲ. ಬಟ್ ನಾವು ಪೀಡಿಯಾಟ್ರಿಕ್ ಸರ್ಜನ್ಸ್ ಅಂತ ಬಂದಮೇಲೆ ಸಾಕಷ್ಟು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಮಾಡ್ತೀವಿ. ಅಂದರೆ ಮಕ್ಕಳು ಕೆಲವೊಂದು ಅಂಗದಲ್ಲಿ ವಿಕಲತೆ ಅಥವಾ ಬೆಳವಣಿಗೆ ಕುಂಠಿತವಾಗಿ ಹುಟ್ಟಿರ್ತಾರೆ. ಈಗ ಕೆಲವೊಂದು ಎಕ್ಸಾಂಪಲ್ ಹೇಳ್ಬೇಕಂತ ಅಂದರೆ ಕಿಡ್ನಿನಲ್ಲಿ ಯೂರಿನ್ ಉತ್ಪತ್ತಿ ಆಗುತ್ತೆ, ಅದು ಹೊರಗಡೆ ಹೋಗಬೇಕು, ಆ ಜಾಗದಲ್ಲಿ ಬ್ಲಾಕ್ ಇರುತ್ತೆ, ಹಾಗಾಗಿ ಕಿಡ್ನಿ ಊತ ಬಂದಿರುತ್ತೆ. ಇದಕ್ಕೆ ನಾವು ಹೈಡ್ರೋನೆಫ್ರೋಸಿಸ್ ಅಥವಾ PUJ ಅಂದರೆ ಪೈಲೋ ಯುರೇಟ್ರಿಕ್ ಜಂಕ್ಷನ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇದು ಕಾಯಿಲೆ ಗೊತ್ತಾದ ಮೇಲೆ ನಾವು ಸರ್ಜರಿ ಮಾಡಿರ್ತೀವಿ. ಅಂದರೆ ಆ ಒಂದು ಬ್ಲಾಕನ್ನು ರಿಲೀವ್ ಮಾಡಿ ಮತ್ತೆ ಕನೆಕ್ಷನ್ ಮಾಡಿರ್ತೀವಿ. ಸೊ ಇಂಥ ಕಾಯಿಲೆಯಲ್ಲಿ ನಾವು ಫರ್ದರ್ ವರ್ಕಪ್ ಅಂದರೆ ಫಾಲೋ ಅಪ್ ಮಾಡಬೇಕಾಗತ್ತೆ. ಕಿಡ್ನಿ ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಊತ ಕಡಿಮೆ ಆಗ್ತಾ ಇದೆಯಾ, ಯೂರಿನ್ ಸರಾಗವಾಗಿ ಹೋಗ್ತಾ ಇದೆಯಾ ಅಂತ. ಸೊ ಈ ಕಾಯಿಲೆಗಳನ್ನು ಹಂತ ಹಂತವಾಗಿ ಈಗ ನಾವು ಸರ್ಜರಿ ಮಾಡಿದ ಮೇಲೆ ಇಮ್ಮಿಡಿಯೇಟ್ 1 ವಾರ, 1 ತಿಂಗಳು, 3 ತಿಂಗಳು ಈ ಥರ ಕರಿತೀವಿ. ಒಂದು ಸತಿ ಅದು ಸ್ಟೇಬಲ್ ಆದಮೇಲೆ ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಹೀಗೆ ಕರಿತೀವಿ. ಕೆಲವೊಂದು ಫಂಕ್ಷನಲ್ ರಿಲೇಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳು ಕಕ್ಕಸ್ ಜಾಗ ಬೆಳವಣಿಗೆ ಆಗದಲ್ಲೇ ಹುಟ್ಟಿರ್ತಾರೆ, ಹೊಲೆ ಇರೋದಿಲ್ಲ, ಅಂಥವ್ರಿಗೆ ಕೆಲವು ಹಂತ ಹಂತವಾಗಿ ಸರ್ಜರಿ ಮಾಡ್ತೀವಿ ನಾವು. ಮೊದಲು ಕೊಲಾಸ್ಟಮಿ ಅಂತೇಳಿ ಹೊಟ್ಟೆನಲ್ಲಿ ಮಾಡ್ತೀವಿ, ಆಮೇಲೆ ಅದು ನಾರ್ಮಲ್ ಜಾಗನ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ ಕೊಲಾಸ್ಟಮಿನ ಕ್ಲೋಸ್ ಮಾಡ್ತೀವಿ. ಈಗ ಸ್ಟ್ರಕ್ಚರನ್ನ ಸರಿ ಮಾಡಿದ್ದೀವಿ, ಬಟ್ ಫಂಕ್ಷನ್ ಹೇಗೆ ಅನ್ನೋದು ನೋಡಬೇಕಲ್ಲ. ಸೊ ಹಾಗಾಗಿ ಆ ಥರ ಮಕ್ಕಳನ್ನು ಸಹಿತ ರೆಗ್ಯುಲರ್ ಫಾಲೋಅಪ್ ಇರಬೇಕಾಗತ್ತೆ. ಹೀಗೆ ಸಾಕಷ್ಟು ಕಾಯಿಲೆಗಳು. ಈಗ ಹುಟ್ಟಿದಾಗ ಅನ್ನನಾಳ ಬೆಳವಣಿಗೆ ಆಗಿರೋಂಗಿಲ್ಲ, ಅಂದರೆ ಆಹಾರ ಕೊಟ್ಟರೆ ಅದು ಒಳಗೆ ಹೋಗೋದಿಲ್ಲ, ಅದು ಶ್ವಾಸಕೋಶಕ್ಕೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಡಿಸ್ಕನೆಕ್ಟ್ ಮಾಡಿ ಅನ್ನನಾಳನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಹಾಗಾಗಿ ಮುಂದೆ ಮಗು ಇದನ್ನು ಹುಟ್ಟಿದ ಮಗುಗೆ ಮಾಡಿರ್ತೀವಿ. ಸೊ ಹುಟ್ಟಿದ ಮಗು ಹಾಲು ಕೊಡ್ತಾ ಇರ್ತೀರ, ಹಾಲು ಸರಾಗವಾಗಿ ಹೋಗುತ್ತೆ. ಈಗ 6 ತಿಂಗಳಾದಮೇಲೆ ನಾರ್ಮಲ್ ಊಟ ಕೊಡಬೇಕು. ಈಗ ನಾರ್ಮಲ್ ಊಟನೂ ಸರಿಯಾಗಿ ಹೋಗಬೇಕು. ಅದು ನಾವು ಮಾಡ್ತಕ್ಕಂಥ ರೀಕನ್ಸ್ಟ್ರಕ್ಷನ್ನು ಅದು ಲುಮೆನ್ನು ಸೈಜ್ ಕರೆಕ್ಟ್ ಇದೆ ಅಂತೇಳಿ ನೋಡಬೇಕಾಗತ್ತೆ. ಹಾಗಾಗಿ ಈ ಮಕ್ಕಳಿಗೆಲ್ಲ ನಾವು ರೆಗ್ಯುಲರ್ ಫಾಲೋಅಪ್ ಆಗಿ ಇಟ್ಕೊಂಡಿರ್ತೀವಿ. ಸಾಕಷ್ಟು ಕಾಯಿಲೆಗಳು ಕಂಪ್ಲೀಟ್ ಕ್ಯೂರ್ ಆಗುತ್ತೆ.
ಈ ಥರ ನಾವು ರೆಗ್ಯುಲರ್ ಫಾಲೋ ಅಪ್ ಇಟ್ಕೊಂಡು ಫಂಕ್ಷನಲ್ ಆಪ್ಟಿಮೈಸೇಷನ್ ಮಾಡ್ಕೊಂಡು ಹೋದಾಗ ಅವರು ಕಂಪ್ಲೀಟ್ ಗುಣಮುಖವರ ಆಗ್ತಾರೆ. ಕೆಲವೊಂದು ಕಾಯಿಲೆಗಳಲ್ಲಿ ಈ ಫಂಕ್ಷನ್ ಪಾರ್ಟ್ ಏನಿರುತ್ತೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ, ಆವಾಗ ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸಕ್ರಾ ಹಾಸ್ಪಿಟಲ್ನಲ್ಲಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದರೆ ಮೊದಲು ಇನ್ವೆಸ್ಟಿಗೇಷನ್ಸು. ಸೊ ನಮ್ಮಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟಿ ಇದೆ ಇನ್ವೆಸ್ಟಿಗೇಷನ್. ಈಗ ನಾವು ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ ಅಂತ ತೊಗೊಂಡ್ರೆ ನಮ್ಮಲ್ಲಿ ಪೀಡಿಯಾಟ್ರಿಕ್ ರೇಡಿಯೋಲಾಜಿಸ್ಟ್ ಇದ್ದಾರೆ. ಸೊ CT ಸ್ಕ್ಯಾನು, MRI ಸ್ಕ್ಯಾನು, ಅಲ್ಟ್ರಾಸೌಂಡ್ ಸ್ಕ್ಯಾನು ರೌಂಡ್ ದ ಕ್ಲಾಕ್ ನಮಗೆ ಫೆಸಿಲಿಟಿ ಇದೆ. ದೆನ್ ಎಂಡೋಸ್ಕೋಪೀಸ್, ಈಗ ನಾವು ದೊಡ್ಡವರಲ್ಲಿ ಹೇಗೆ ನಾವು ಎಂಡೋಸ್ಕೋಪಿ ಮಾಡ್ತೀವಿ ಅದೇ ರೀತಿಯಲ್ಲಿ ಮಕ್ಕಳಲ್ಲೂ ಮಾಡ್ತೀವಿ. ಈ ಫೆಸಿಲಿಟಿ ಎಲ್ಲ ಕಡೆ ಇರೋದಿಲ್ಲ, ಏಕೆಂದರೆ ಅದಕ್ಕೆ ಸಣ್ಣ ಸೈಜ್ ಇರೋದು ಬೇಕಾಗುತ್ತೆ. ಮತ್ತು ಬ್ರಾಂಕೋಸ್ಕೋಪಿ ಅಂತ ಅಂದರೆ ಶ್ವಾಸನಾಳವನ್ನು ಚೆಕ್ ಮಾಡ್ತಕ್ಕಂಥದ್ದು. ಈಗ ಹುಟ್ಟಿದ ಮಕ್ಕಳಲ್ಲಿ ಕೆಲವು ಟೈಮ್ಸ್ ಭಾಳ ಚಿಕ್ಕ ಮಕ್ಕಳು ಇರ್ತಾರೆ, 2 kg ಮಕ್ಕಳೆಲ್ಲ ಇರ್ತಾರೆ, ಅವರು ವೆಂಟಿಲೇಟರಲ್ಲಿ ಇರ್ತಾರೆ, ಕೆಲವು ಟೈಮ್ ಬ್ಲಾಕ್ ಆಗುತ್ತೆ, ಅಂಥವಕ್ಕೆ ನಾವು ದುರ್ಬೀನ್ ಹಾಕಿ ಕ್ಲೀನ್ ಮಾಡಬೇಕಾಗತ್ತೆ. ಹಾಗೆ ಮಿನಿಯೇಚರ್ ಇನ್ಸ್ಟ್ರೂಮೆಂಟ್ಸು ನಮ್ಮಲ್ಲಿ ಇದೆ. ಮತ್ತು ಸರ್ಜಿಕಲ್ ಟೀಮ್ ಬಂದರೆ ನಾವು ಪೀಡಿಯಾಟ್ರಿಕ್ ಸರ್ಜನ್ಸು, ವಿ ಹ್ಯಾವ್ ಎ ಗುಡ್ ಪೀಡಿಯಾಟ್ರಿಕ್ ಸರ್ಜಿಕಲ್ ಟೀಮ್ ಇದೆ ನಮ್ಮಲ್ಲಿ. ನೆಕ್ಸ್ಟ್ ಸ್ಟೆಪ್ಪು ಸರ್ಜರಿ, ಅಂದರೆ ಪೀಡಿಯಾಟ್ರಿಕ್ ಅನಸ್ತೇಷಿಯಾ ಬೇಕಾಗುತ್ತೆ. ವಿ ಹ್ಯಾವ್ ಎ ವೆರಿ ಗುಡ್ ಪೀಡಿಯಾಟ್ರಿಕ್ ಅನಸ್ತೇಷಿಯಾ ಟೀಮ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಎಕ್ವಿಪ್ಮೆಂಟ್ಸ್, ಅದು ಸರ್ಜರಿ ಟೈಮಲ್ಲಿ ನಮ್ಗೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕಿದೆ, ಇದು ಹಾರ್ಮೋನಿಕ್ ಇರ್ಬೋದು ಅಥವಾ ಲಿವರ್ ರಿಸೆಕ್ಷನ್ ಅಂದರೆ ಕ್ಯೂಸಾ ಅಂತ ಇರ್ಬೋದು. ಹಾಗೆ ಹೈ ಎಂಡ್ ರಿಪೋರ್ಟ್ಸ್ ಎಲ್ಲ ಅಂದರೆ ಅವೈಲಬಿಲಿಟಿ ಇದೆ, ಅಂದರೆ ICU ಫೆಸಿಲಿಟಿ ಇದೆ. ಹೀಗೆ ಒಂದು ಮಗುಗೆ ಕಾಂಪ್ಲೆಕ್ಸ್ ಸರ್ಜರಿ ಮಾಡೋಕ್ಕೆ ಏನೇನು ನಮಗೆ ಫೆಸಿಲಿಟಿ ಬೇಕು ಅದೆಲ್ಲ ನಮ್ಮಲ್ಲಿ ಸಕ್ರಾದಲ್ಲಿ ಇದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ದೇವರಬೀಸನಹಳ್ಳಿ, ವರ್ತೂರು ಹೋಬಳಿ, ಇಂಟೆಲ್ ಎದುರುಗಡೆ, ಔಟರ್ ರಿಂಗ್ ರೋಡ್, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 080496949969. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಚಿನ್ನ, ವಜ್ರ, ಬೆಳ್ಳಿ ರಿಯಾಯಿತಿ ಧಮಾಕ. ಚಿನ್ನಾಭರಣಗಳು ವೇಸ್ಟೇಜ್ ನಲ್ಲಿ 1% ಕಡಿಮೆ. ವಜ್ರ